ಮಕ್ಕಳಿಲ್ವಾ? ನಿಮಗೆ ಮಕ್ಕಳಿಲ್ವಾ? ನಿಮಗೆ ತಾಯಿ ಇಲ್ವಾ? ಏನ್ ಮಾಡ್ತಾ ಇದ್ದೀರಿ ನೀವು? ಮಾತಕ್ಕೆ ನಿಮಗೆ ಹೇಳುವ ಹಕ್ಕೇ ಇಲ್ಲ, ಮಾತಾ ಅಂತ ಹೇಳುವ ಹಕ್ಕೇ ಇಲ್ಲ. ಸುವರ್ಣಸೌಧದಲ್ಲಿ ಚಳಿಗಾಲದ ಕೊನೆ ದಿನ ಅಧಿವೇಶನ ಇವತ್ತು ಅಕ್ಷರಶಃ ರಣರಂಗಕ್ಕೆ ಸಾಕ್ಷಿ ಆಗಿತ್ತು. ವಿಧಾನ ಪರಿಷತ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಎಂಬ ಆರೋಪ ವಿಚಾರವಾಗಿ ಸಿಟಿ ರವಿ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಹಲ್ಲೆಗೆ ಮುಂದಾಗಿದ್ರು. ಇದೆಲ್ಲ ಆದ ಬಳಿಕ ಮತ್ತೆ ವಿಧಾನ ಪರಿಷತ್ ಕಲಾಪ ಆರಂಭವಾಯಿತು. ಸಭಾಪತಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟ ದೂರು ಮತ್ತು ಅದಕ್ಕೆ ಸಿಟಿ ರವಿ ಕೊಟ್ಟ ಉತ್ತರ ಓದಿ ಅನಿರ್ದಿಷ್ಟಾವಧಿಗೆ ಕಲಾಪ ಮುಂದೂಡಿದ್ರು. ಸಭೆ ಮುಂದೂಡಿಕೆ ಬಳಿಕ ಮತ್ತೆ ಪರಿಷತ್ನಲ್ಲಿ ಬಿಜೆಪಿ ಕಾಂಗ್ರೆಸ್ ಸದಸ್ಯರ ನಡುವೆ ವಾಕ್ ಸಮರ ನಡೆಯಿತು. ಈ ವೇಳೆ ಬಿಜೆಪಿ ಸದಸ್ಯ ಸಿಟಿ ರವಿ ವಿರುದ್ಧ ಕಾಂಗ್ರೆಸ್ ಸದಸ್ಯರು ಏರು ಧ್ವನಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೆಲ ಕಾಂಗ್ರೆಸ್ ಸದಸ್ಯರು ಏಕವಚನದಲ್ಲೇ ಸಿಟಿ ರವಿ ವಿರುದ್ಧ ಹರಿಹಾಯ್ದ್ರು. ಮಾತಾ ಎಂದು ಹೇಳುವ ಹಕ್ಕು ನಿಂಗೆ ಇಲ್ಲ, ನಾಚಿಕೆ ಆಗೋದಿಲ್ವಾ? ಹೆಣ್ಮಗಳ ಬಗ್ಗೆ ಹಾಗೆ ಮಾತಾಡ್ತೀಯಲ್ಲ ಎಂದೆಲ್ಲ ವಾಗ್ದಾಳಿ ನಡೆಸಿದ್ರು. ಇದೇ ವೇಳೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಲಕ್ಷ್ಮೀ ಹೆಬ್ಬಾಳ್ಕರ್, ಹೇಯ್ ನಿಂಗೆ ಹೆಂಡತಿ ಇಲ್ವೇನೋ, ತಾಯಿ ಇಲ್ವೇನೋ, ಮಗಳು ಇಲ್ವೇನೋ ಅಂತ ಸಿಟಿ ರವಿಯನ್ನ ತರಾಟೆಗೆ ತೆಗೆದುಕೊಂಡ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕಾಂಗ್ರೆಸ್ನ ಪರಿಷತ್ ಸದಸ್ಯರೆಲ್ಲ ಸಾಥ್ ನೀಡಿದ್ರು. ಇನ್ನೊಂದೆಡೆ ಸಿಟಿ ರವಿ ವಿರುದ್ಧ ಕೈ ಸದಸ್ಯರು ಆಕ್ರೋಶ ಹೊರ ಹಾಕುತ್ತಿದ್ರೆ ಮಾರ್ಷಲ್ಗಳೆಲ್ಲ ಸಿಟಿ ರವಿ ಅವರನ್ನ ಸುತ್ತುವರಿದು ರಕ್ಷಣೆ ಒದಗಿಸಿದ್ರು. ಮಕ್ಕಳಿಲ್ವಾ? ನಿಮಗೆ ಮಕ್ಕಳಿಲ್ವಾ? ನಿಮಗೆ ತಾಯಿ ಇಲ್ವಾ? ಏನ್ ಮಾಡ್ತಾ ಇದ್ದೀರಿ ನೀವು? ಹೆಣ್ಮಕ್ಳಿದ್ರೆ ವಿಡಿಯೋ ಮಾಡ್ತಾ ಇದ್ದೀರಲ್ಲ, ಭಾರತ ಮಾತಕ್ಕೆ ಜೈ ಅಂತೀರ. ನಿಮ್ಗೆ ಗೌರವ ಇದೆ? ನಿಮ್ಗೆ ಗೌರವ ಇದೆ? ನಿಮಗೆ ತೆಗೆದ್ರೆ ರಾಮನ ಭಕ್ತರು, ಹಿಂದೂಗಳು ಹಿಂದುತ್ವ ಬಗ್ಗೆ ಮಾತಾಡ್ತೀವಿ. ಹಿಂಗೇನೋ ನೀವು ಹೆಣ್ಮಕ್ಳು ತೆಗೆದ್ರೆ ಭಾರತ ಮಾತೆ ಅಂತೀರಾ? ಇದೇನ ನಿಮ್ಗೆ ಗೌರವ? ಭಾರತ ಮಾತೆ ಕೊಡೋದು ನಾಚಿಕೆ ಬರ್ಬೇಕು. ನೀವು ನಾಯಕರಿದ್ರೆ ನಿಮ್ಮ ಬಗ್ಗೆ ಕೂಡ ಮಾತಾಡಿದ್ದಾರೆ ಅಂತವ್ರು ಪಕ್ಕಕ್ಕೆ ಹೋಗಿ ನಿಲ್ತಿರ್ದಲ್ಲ, ನಿಮ್ಗೆ ಗೌರವ ಇಲ್ವಾ? ಅದನ್ನ ನಿಂದಿರ್ಸ್ತೀವಿ. ಮಾತಾ ಅಂತ ಹೆಸರು ಹೇಳಕ್ಕೆ ಸಾಧ್ಯ? ಮಾತಕ್ಕೆ ನಿಮಗೆ